ಕರಾವಳಿಯಲ್ಲಿ ಜೀವ ಸಂಕುಲ ಅಥವಾ ಏನು ಆಹಾರ ಪದ್ಧತಿ ಏನಿದೆ, ಜೀವಿಗಳ ಆಹಾರ ಪದ್ಧತಿ ಏನಿದೆ ಅದರ ಮೇಲೆ ನೇರವಾಗಿ ಹೊಡೆತ ನೀಡುವಂತ ಒಂದು ಬೆಳವಣಿಗೆ ಆಗಿ ಬರ್ತಾ ಇದೆ ಅನ್ನುವಂತ ವಿಚಾರ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಏನಂತ ಹೇಳಿದ್ರೆ ತಾಳೆ ಅಥವಾ ಈಚಲು ಇರ್ಬೋದು ಅಥವಾ ಬೈನೆ ಅಂತ ಏನು ಮರ ಕರೀತಾರೆ, ಅದರಲ್ಲಾಗುವಂತ ಹಣ್ಣನ್ನ ಅಲಂಕಾರಿಕ ಉದ್ದೇಶಕ್ಕೆ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ನೇರವಾಗಿ ಪ್ರಾಣಿಗಳ ಆಹಾರದ ಮೇಲೆ ನೇರವಾಗಿ ಹೊಡೆತ ಕೊಡುವುದರ ಜೊತೆಗೆ ಆ ಜೀವ ಸಂಕುಲವನ್ನೇ ನಾಶ ಮಾಡುವತ್ತ ಈ ಬೆಳವಣಿಗೆ ನಡೀತಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಪರಿಸರ ತಜ್ಞರಾಗಿರುವಂತ ಪ್ರೇಮಾನಂದ್ ಕಲ್ಮಾಡಿ ಅವರಿದ್ದಾರೆ. ಅವರಿಂದನೇ ಇದನ್ನು ತಿಳ್ಕೊಳ್ಳೋದ ಏನ್ ಸಮಸ್ಯೆ ಆಗ್ತದೆ ಇದರಿಂದ ಅಂತ. ಸರ್, ಈಗ ಈ ಏನು ಹೊಸ ಬೆಳವಣಿಗೆ ನಡೀತಿದೆ, ಈ ಅಲಂಕಾರಿಕ ಉದ್ದೇಶಕ್ಕೋಸ್ಕರ ಒಂದು ಜೀವಿಯ ಆಹಾರವನ್ನು ಕಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ, ಏನಂತೀರ ಸರ್ ನೀವು? ಮಹಾ ಪಾಪ ಹೇಳ್ಬೋದು ನಾವು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರದ ಕೊರತೆ ಆಗಿರುವಂಥದ್ದು. ಅದು ಈ ಬಿರು ಬೇಸಿಗೆಯಲ್ಲಿ ಅದು ಹಣ್ಣಾಗುವಂಥ ಸಮಯ. ಅದು ಶತಶತಮಾನಗಳಿಂದ ಅದರ ಒಂದು ಪ್ರಭೇದದಲ್ಲಿ ಒಂದು ಅಂಶ ಇದೆ. ಇಂಥ ಸೀಸನಲ್ಲಿ ಇಂಥ ಏರಿಯಾದಲ್ಲಿ ಹಣ್ಣುಗಳು ಇರ್ತವೆ ಅಂತೇಳಿ ಅದನ್ನು ನಂಬಿ ಬರ್ತವೆ. ನಂಬಿ ಬರುವಾಗ ಹಣ್ಣೇ ಇಲ್ಲದಿದ್ದರೆ ಒಂದು ಅವರು ತಿಂದು ಅದನ್ನು ಬೀಜ ಪ್ರಸಾರ ಮಾಡ್ತಿದ್ರು. ಪಕ್ಷಿಗಳು, ಮಂಗಗಳು ತಿಂದು ಅದನ್ನು ಬೀಜ ಪ್ರಸಾರ ಮಾಡ್ತಿದ್ವು. ಅದರ ಜೊತೆಗೆ ಈ ಸಿವೆಟ್ ಕ್ಯಾಟ್, ಬೆರು ಅಂತ ಹೇಳ್ತೇವೆ ನಾವು, ಹಾರಬೇಕು, ಅದು ಬಹಳ ಇಷ್ಟಪಟ್ಟು ತಿನ್ನುವಂಥ ಒಂದು ಹಣ್ಣು ಇದು. ಅದು ಸಹ ತಿಂತದೆ, ಅದನ್ನು ಪ್ರಸಾರ ಮಾಡ್ತದೆ. ಈಗ ಮನುಷ್ಯರು ಯಾರು ನೆಟ್ಟಿರುವಂಥದ್ದು ಇಲ್ಲ ಇಲ್ಲಿ. ಈ ಯಾವುದು ಬೈನೆ ಮರ ಅಥವಾ ಇದಕ್ಕೆ ಈಂದು ಮರ ಹೇಳ್ತಾರೆ, ಮತ್ತು ಟೊಡ್ಡಿ ಫಾರ್ಮ್ ಹೇಳ್ತಾರೆ, ಫಿಶ್ ಟೇಲ್ ಫಾರ್ಮ್ ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಅದರ ಜೊತೆಗೆ ಬಡವರ ಕಲ್ಪವೃಕ್ಷ ಅಂತೇಳಿ ಸಹ ಹೇಳ್ತಾರೆ. ಒಂದು ಬಡವರ ಕಲ್ಪವೃಕ್ಷ ಮತ್ತು ಪ್ರಾಣಿ ಪಕ್ಷಿಗಳ ಸಹ ಕಲ್ಪವೃಕ್ಷ ಇದು. ಯಾಕಂದರೆ ಅದರಲ್ಲಿ ಪೊಟಾಲೆ ತೆಗೆದು ಅದರಲ್ಲಿ ಗೂಡು ಮಾಡಲಿಕ್ಕೆ ಸಾಕ್ತದೆ, ಮತ್ತು ಅದರಲ್ಲಿ ಒಂದಷ್ಟು ಹಡಗುದಾಣಗಳನ್ನು ಸಹ ನಿರ್ಮಿಸಲಿಕ್ಕೆ ಆಗ್ತದೆ. ಜೊತೆಗೆ ಆಹಾರವನ್ನು ಸಹ ಆಹಾರ ಭದ್ರತೆಗಳು ಸೇರ್ತದೆ. ಯಾಕಂದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಹೇಳಿದ್ರೆ, ಒಂದು ಕೊಂಡಿ ಕಟ್ಟಾಗ್ತದೆ. ಈಗ ಇವರು ಹಣ್ಣಾಗ್ಲಿಕ್ಕೆ ರೆಡಿಯಾಗಿರುವಂಥ ಕಾಯಿ ಗೊಂಚಲುಗಳನ್ನು ತಗೊಂಡು ಹೋದ್ರೆ ಒಂದು ಸೀಸನಲ್ಲಿ ಕಂಪ್ಲೀಟ್ ಒಂದು ಬೀಜ ಪ್ರಸಾರ ಆಗುವಂಥದ್ದೇ ನಿಂತಿತು. ಅದರ ಜೊತೆಗೆ ಹಕ್ಕಿಗಳು, ಪರ್ಟಿಕ್ಯುಲರ್ಲಿ ನಮ್ಮ ಫಾರ್ಮರ್ ಆಫ್ ಫಾರೆಸ್ಟ್, ನಮ್ಮ ಹಾರ್ನ್ಬಿಲ್, ಮಂಗಟ್ಟೆ, ಹಾರ್ನ್ಬಿಲ್ ಬಹಳ ಇಷ್ಟಪಡ್ತದೆ. ಯಾಕಂದರೆ ಹಾರ್ನ್ಬಿಲ್ ಇದು ಒಂದು ಗುಣ ಇದೆ, ಅದು ಗೂಡು ಕಟ್ಟುವಾಗ ಸರ್ವೆ ಮಾಡ್ತದೆ. ಸರ್ವೆ ಮಾಡಿ ಅದರ ಆಹಾರಗಳು ಎಲ್ಲಿದೆ ಅನ್ನುವಂಥದ್ದೊಂದು ನೋಟ್ ಮಾಡ್ಕೊಳ್ತದೆ. ಅದೊಂದು ಹತ್ತಿರದ ಡಿಸ್ಟೆನ್ಸಲ್ಲಿ ಆಹಾರ ಸಿಗ್ತದೆ ಅನ್ನುವಂಥದ್ದು ನೋಟ್ ಮಾಡಿದ ನಂತರ ಗೂಡು ಕಟ್ತದೆ. ಗೂಡು ಕಟ್ಟಿದ ನಂತರ ಗೂಡಿನ ಒಳಗೆ ಹೆಂಡತಿ ಮತ್ತು ಮಕ್ಕಳು ಇರ್ತಾರೆ. ಇದು ಗಂಡು ಮಾತ್ರ 30ರಿಂದ 90 ದಿವಸದವರೆಗೆ ಹಣ್ಣುಗಳನ್ನು ತಗೊಂಡೋಗಿ ಗೂಡಿಗೆ ಸಪ್ಲೈ ಮಾಡ್ತದೆ. ಆ ಪ್ರಕ್ರಿಯೆ ನಿಲ್ತದೆ ಮತ್ತು ಒಂದು ಇಡೀ ಸಂಸಾರವನ್ನೇ ನಾವು ಒಂದು ಉಪವಾಸಕ್ಕೀಡು ಮಾಡಿದಾಗ ಆಗ್ತದೆ. ಯಾಕಂದರೆ ನಾವು ಅವರಿಗೆ ಈ ವಸತು ಅಲಂಕಾರ, ನಮ್ಮ ಅಹಂಕಾರ ನಮಗೆ ಅರ್ಥ ಆಗ್ತದೆ, ಅವರಿಗೆ ಅರ್ಥ ಆಗೋದಿಲ್ಲ. ಪಾಪ ಭಾಳ ಬೇಸರ. ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನ ಹರಿಸಿದ್ದೇನೆ. ಅವರು ಅದರ ಬಗ್ಗೆ ನೋಡ್ತೇನೆ ಹೇಳಿದ್ದಾರೆ. ಯಾಕಂದರೆ ಒಂದು ಸಮಸ್ಯೆ ಆಗುವಂಥದ್ದು ಅರಣ್ಯ ಇಲಾಖೆಯಲ್ಲಿ ಸಹ ಪ್ರೈವೇಟ್ ಲ್ಯಾಂಡಲ್ಲಿ ಒಂದಷ್ಟು ಬೈನೆ ಮರ ಇದೆ, ಫಾರೆಸ್ಟ್ ಇದು ಸರ್ಕಾರಿ ಭೂಮಿಯಲ್ಲಿ ಒಂದಷ್ಟು ಇದೆ. ನಾನು ರಿಕ್ವೆಸ್ಟ್ ಮಾಡೋದು, ವೆರಿ ಫಸ್ಟ್ ನೀವು ಸರ್ಕಾರಿ ಭೂಮಿಯಲ್ಲಿ ಇರುವಂಥ ಮರಗಳು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವುದೇ ಮರಗಳು, ಅದಕ್ಕೆ ಒಂದು ಕಡಿವಾಣ ಹಾಕಬೇಕಾಗತ್ತೆ. ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ, ಅವರನ್ನು ಹುಡುಕುವುದು ಸ್ವಲ್ಪ ಕಷ್ಟ ಇಲ್ಲ, ಯಾರು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಅರಣ್ಯ ಇಲಾಖೆಯ ಗೇಟ್ ಇದೆಯಲ್ಲ, ಅಂತಾರಾಜ್ಯ ಗಡಿ ಇದೆಯಲ್ಲ, ಅಲ್ಲಿ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾಗುತ್ತೆ. ಯಾವುದೇ ವಸ್ತುಗಳನ್ನು ಇಲ್ಲಿಂದ ಅಂತ ತಗೊಂಡು ಹೋಗ್ಲಿಕ್ಕೆ ಇಲ್ಲ. ಹೇಗೆ ಅರಣ್ಯದ ಉತ್ಪನ್ನಗಳನ್ನು ತಗೊಂಡು ಹೋಗ್ಲಿಕ್ಕೆ ಇಲ್ಲ ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ ಒಂದು 4-5 ಸಲ ಹಾಕಿದರೆ ಕಾನೂನುಬದ್ಧವಾಗಿ, ಆನಂತರ ಇದಕ್ಕೆ ಈಶ್ವರ್ ಖಂಡ್ರೆ ಅವರ ಮುಖಾಂತರ ಇದಕ್ಕೆ ಏನಾದರೂ ಒಂದು ಶಾಸನಬದ್ಧವಾಗಿ ಒಂದು ಬರಬೇಕಾಗತ್ತೆ. ಇಲ್ಲದಿದ್ದರೆ ಇದು ಸುಮ್ಮನೆ ಇದನ್ನು ಕಡಿವಾಣ ಹಾಕಲಿಕ್ಕೆ ಆಗುದಿಲ್ಲ, ಸುಲಭ ಇಲ್ಲ. ಇದಕ್ಕೆ ಕಡಿವಾಣ ಹಾಕದಿದ್ದರೆ ನಮ್ಮ ಕರಾವಳಿ ಜಿಲ್ಲೆಗೆ ಇದು ಒಂದು ರೀತಿ ಪಕ್ಷಿ ಮತ್ತು ಪ್ರಾಣಿಗಳಿಗೆ ತುಂಬ ಗಂಡಾಂತರ. ನಾವು ನಮ್ಮ ಫುಡ್ ನಾವು ಬೇಕಾದ್ರೆ ಝೊಮ್ಯಾಟೋದಲ್ಲಿ ತರಿಸ್ಬೋದು. ಅದು ಈ ಹಕ್ಕಿಗಳು ಝೊಮ್ಯಾಟೋ ಎಲ್ಲಿದೆ ಪಾಪ, ಅದು ಅದರದೇ ಜ್ಞಾನದಿಂದ ನಂಬಿಕೊಂಡಿರುವಂಥ ಇದು. ಬಡವರಿಗೆ ಹಾಕಿದ್ದು ಕಲ್ಪವೃಕ್ಷ ಹೇಳಿದರೆ ಅದರಲ್ಲಿ ಶೇಂದಿ ಮಾಡ್ತಾರೆ, ಬೆಲ್ಲ ಮಾಡ್ಲಿಕ್ಕಾಗತ್ತೆ, ಓಲೆ ಬಲ್ಯಾಸ ಮಾಡ್ಲಿಕ್ಕೆ ಆಗ್ತದೆ, ಇನ್ನೊಂದು ರೀತಿಯ ಬೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಮರ ಸತ್ತು ಹೋದ ನಂತರ ಅದರ ಒಳಗೆ ತಿರುಳಲ್ಲಿ ಈಂದು ಹುಡಿ ಅಂತೇಳಿ ಮಾಡ್ತಾರೆ, ಅದನ್ನು ಕಿಲೋ ಲೆಕ್ಕ ಮಾರಾಟ ಮಾಡ್ತಾರೆ. ಯಾಕಂದರೆ ಅತಿ ಹೆಚ್ಚು ಉಷ್ಣತೆ ಆದಾಗ ದೇಹಕ್ಕೆ ಅದನ್ನು ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ತಂಪು ಅನ್ನುವಂಥದ್ದು ಒಂದು, ಹೌದು, ಭಾಳ ತಂಪಾಗ್ತದೆ. ಆ ಒಂದು ಪ್ರಕ್ರಿಯೆ ಬಡವರಿಗೆ ಏನಿಲ್ಲದಿದ್ದು ಒಂದು ಈಂದು ಮರ ಮನೆ ಪಕ್ಕದಲ್ಲಿ ಎಲ್ಲದಿದೆ ಅವನಿಗೆ ಬದುಕು ಕಟ್ಕೊಳ್ಳಿಕ್ಕೆ ಆಗತ್ತೆ. ಈಗ ಹಳೆಯ ಪೀಳಿಗೆ ಹೋಗಿದೆ, ಹೊಸ ಪೀಳಿಗೆ ಅದನ್ನು ನೋಡ್ತಾ ಇಲ್ಲ. ಅದರೊಟ್ಟಿಗೆ ಹೊಸ ಪೀಳಿಗೆಯವರು ಇದನ್ನು ನಮಗೆ ಗೊತ್ತಿಲ್ಲದಾಗೆ ಅದನ್ನು ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಜೇನುನೊಣ ಅನ್ನುವಂಥದ್ದು ಯಾವ ರೀತಿ ಕೆಲಸ ಮಾಡ್ತದೆ ಮತ್ತೆ ಎಷ್ಟು ಅದು ಪರಿಸರಕ್ಕೆ ಉಪಯೋಗಕಾರಿ ಅನ್ನುವ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಜನಕ್ಕೆ ಸಿಗ್ತಾ ಇದೆ. ಈ ವಿಚಾರವನ್ನ ಮನದಟ್ಟು ಮಾಡುವಂತ ಕೆಲಸ ಅರಣ್ಯ ಇಲಾಖೆ ಮಾಡಬೇಕು ಅಂತ ಹೇಳಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಏನು ಬೇಡ, ಒಂದು ಹಕ್ಕಿ, ಮಂಗಟ್ಟೆ ಹಕ್ಕಿಯ ಬಗ್ಗೆ 1 ವರ್ಷ ಖಾಲಿ ಮಂಗಟ್ಟೆ ಬಗ್ಗೆ ಅರಣ್ಯ ಇಲಾಖೆ ಮಾಹಿತಿ ಕೊಡ್ಲಿ.
ಒಂದಷ್ಟು ಮಂಗಟ್ಟೆಗಳು ಉಳಿತವೆ. ಈಗ ನನ್ನ ಸ್ನೇಹಿತರು ದಿನೇಶ್ ಹೊಳ್ರು ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಮಂಗಟ್ಟೆ ಹಕ್ಕಿಯ ಬಗ್ಗೆ ಒಂದಷ್ಟು ಜಾಗೃತಿ ಮಾಡಿದರು. ಯಾಕಂದರೆ ನಮಗೆ ನಿಮಗೆ ಸಾಮಾನ್ಯ ಒಂದೇ ಸಲ ಅದು ಗೊತ್ತಾಗ್ತಿರ್ಲಿಲ್ಲ. ನಾವು ಯಾರು ಅರಣ್ಯಕ್ಕೆ ನಿರಂತರವಾಗಿ ಹೋಗ್ತೇವೆ ಅದರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಾಗ ಅದು ಒಂದು ಅಪೂರ್ವ ಜೀವಿ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂದರೆ ಅದು ಮಲಬಾರ್ ಹಾರ್ನ್ಬಿಲ್ ಅಂತೂ ಪರ್ಟಿಕ್ಯುಲರ್ಲಿ ಕರಾವಳಿ ತೀರದಲ್ಲಿ ಮಾತ್ರ ಇರುವಂಥದ್ದು ಪ್ರಪಂಚದಲ್ಲಿ. ಅದರ ಅಂದ ಚಂದಸ ಅಷ್ಟೇ ಇದೆ. ಈ ಕೆಲವೊಂದು ಉತ್ತರ ಕನ್ನಡದಲ್ಲಿ ಕೆಲವೊಂದು ಅದನ್ನು ಬೇಟೆ ಮಾಡ್ತಾ ಇದ್ರು, ಅದರ ಕೊಕ್ಕುಗಳಿಗೆ ರೆಕ್ಕೆಗಳಿಗೆ. ಈಗ ಅಲ್ಲಿ ಸಹ ಒಂದು ಕಡಿವಾಣ ಆಗ್ತಾ ಬಂದಿದೆ ಜನರಿಂದ ಸ್ವಯಂ ಪ್ರೇರಿತರಾಗಿ. ನಾವು ಇಲ್ಲಿ ಅದಕ್ಕೆ ಬಾಳಿ ಬದುಕಲಿಕ್ಕೆ ಬೇಕಾಗಿರುವಂತಹ ಮರಗಿಡಗಳನ್ನು ಹಣ್ಣುಗಳನ್ನು ಉಳಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಗಳು ಖಂಡಿತ ಅಂತ ಕಾರ್ಯಕ್ರಮಗಳು ಹಾಕಿದ್ರೆ ನಾವು ಉಚಿತವಾಗಿ ನಾವು ಅವರೊಟ್ಟಿಗೆ ಹೋಗ್ತೇವೆ. ಶಾಲೆಗಳಿಗೆ ಮಕ್ಕಳಿಗೆ ಮಾಹಿತಿ ಕೊಟ್ಟರೆ, ಮಾಹಿತಿ ಸಿಕ್ಕಿದ್ರೆ ತಾನೇ ಅವರು ಅದನ್ನು ಉಳಿಸುವಂಥದ್ದು. ಅಲ್ಲಿ ಮಾಹಿತಿ ಸಿಗ್ತಾ ಇಲ್ಲ ಪಾಪ ಅವರಿಗೆ. ಈ ಟೈಮಲ್ಲಿ ಹೆಚ್ಚಾಗಿ ಕಾಡು ಒಳಗಡೆ ಆಹಾರ ಸಿಗುದಿಲ್ಲ ಅಂತ ಹೇಳಿ ಕಾಡಿನ ಪ್ರಾಣಿಗಳು ನಾಡಿಗೆ ಬರ್ತದೆ ಅಂತ ನಿರಂತರ ದೂರುಗಳು ಕೇಳಿ ಬರ್ತಾ ಇದೆ. ಈಗ ಇರುವಂತ ಇಂಥ ಮರಗಳಿಗೆ ರಕ್ಷಣೆ ಇಲ್ಲ, ಕಾಡಲ್ಲಿರುವಂತ ಹಣ್ಣಿನ ಮರಗಳನ್ನ ರಕ್ಷಣೆ ಮಾಡ್ಬೇಕು ಅಥವಾ ಹೊಸದ್ ನಡಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಿದೆ. ಈ ಮಂಕಿ ಪಾರ್ಕ್ ಅಗತ್ಯ ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಹಣ್ಣು ಸಿಕ್ಕರೆ ಯಾಕೆ ಊರಿ ಬರ್ತದೆ ಅನ್ನೋದು. ಅದ್ರ ಬಗ್ಗೆ ನೀವೇ ಹೇಳ್ತೀರಿ ಅಂದ್ರೆ ಈ ಬಗ್ಗೆ ಅರಣ್ಯ ಇಲಾಖೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಥವಾ ನಿಮ್ಮ ಸಹಕಾರ ಯಾಕೆ ಪಡ್ಕೊಳ್ತಿಲ್ಲ? ಯಾಕಂದ್ರೆ ಅವರಿಗೆ ಸಹಕಾರ ಅನ್ನುವಂಥದ್ದಕ್ಕಿಂತ ಅರಣ್ಯ ಇಲಾಖೆಗೆ ಎಲ್ಲ ಡಬಲ್ ಡಿಗ್ರಿಗಳು ಹಾಕಿದವರು ಬೇಕು. ನಮ್ಮ ಎದುರಿಗೆ ಒಂದಷ್ಟು ಉದ್ದ ಲೀಸ್ಟ್ ಇರಬೇಕು, ಅಥವಾ ನಮ್ಗೆ ಏನೋ ಪೊಲಿಟಿಕಲ್ ಕನೆಕ್ಷನ್ ಇರಬೇಕು. ನಾವೆಲ್ಲ ಖಾಲಿ ಕೂಲಿಗಳು, ನಾವು ಅರಣ್ಯಕ್ಕೆ ಹೋಗಿ ಅನುಭವ ತಗೊಂಡಿರುವಂಥವ್ರು. ನಾವು ಜೀವಂತ ಯೂನಿವರ್ಸಿಟಿಗೆ ಹೋಗಿರ್ತೇವೆ. ಅವರಿಗೆ ಬೇಕಾಗಿರುವಂಥದ್ದು ಹೊರಗಡೆ ಇರುವಂಥ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡ್ಕೊಂಡವರು ಮಾತ್ರ ಬೇಕಾಗ್ತದೆ. ಯಾಕಂದ್ರೆ ಇವತ್ತಿಗೆ ಅರಣ್ಯದ ರಕ್ಷಣೆಯಲ್ಲಿ ಯುನೆಸ್ಕೋದ ಒಂದು ಲಿಸ್ಟ್, ಒಂದು ಅಧ್ಯಯನದಲ್ಲಿ ಏನು ಹೇಳ್ತಿದ್ದಾರೆ, ಎಲ್ಲಿ ಈ ಅರಣ್ಯವಾಸಿಗಳಿದ್ದಾರೆ, ಈ ಟ್ರೈಬಲ್ಸ್, ಅಲ್ಲಿ ಅರಣ್ಯ ಸುರಕ್ಷಿತವಾಗಿದೆ ಅನ್ನುವಂಥದ್ದು ಹೇಳ್ತಾರೆ. ಅವ್ರಿಗೆ ಎಜುಕೇಶನ್ ಇಲ್ಲ, ಹಾಗಾದ್ರೆ ಹೇಗೆ ಉಳಿದಿದೆ? ಯಾಕಂದ್ರೆ ಅವರು ನಿರಂತರ ಕಾಡಿಗೆ ಹೋಗ್ತಾರೆ, ಅದನ್ನು ಉಳಿಸ್ತಾರೆ, ಮತ್ತು ಬೇರೆಯವರು ಅವರಿಗೆ ಸಹಜೀವನ ಪದ್ಧತಿಯಲ್ಲಿ ಬದುಕ್ತಿದ್ದಾರೆ. ಇಲ್ಲಿ ಆ ಸಹಜೀವನವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಬಹುಶಃ ಈ ಹಂತದಲ್ಲಿ ತುಂಬಾ ಕೆಲಸ ಆಗ್ಲಿಕ್ಕಿದೆ. ತುಂಬಾ ಖಾಲಿ ವರ್ಷಕ್ಕೆ ಒಂದ್ಸಲ ಜೂನ್ 5ಕ್ಕೆ ಒಂದು ವಿಶ್ವ ಪರಿಸರ ದಿನಾಚರಣೆ ದಿವಸ ಒಂದು ಮರ ನೆಡುವುದು, ವನ ಮಹೋತ್ಸವ ದಿವಸ ಮರ ನೆಡುವುದು. ಈಗ ನಾವು ಬೈನೆ ಮರ ನಡುವಂತ ದಿನ ಬಂದಿದೆ. ಯಾಕಂದ್ರೆ ಅದನ್ನು ಬೈನೆ ಮರ ನೆಟ್ರೆ ಬಹುಶಃ ಹಿಂದಿನ ದಿವಸ ನಿಮಗೆ ತಲೆ ಕೆಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಯಾರು ಮಾಡ್ತಿರ್ಲಿಲ್ಲ, ಈಗ ಅದು ನಡುವಂತ ಕಾಲ ಬಂದಿದೆ. ಈ ತರ ಈ ಕೇರಳಕ್ಕೆ ಸಪ್ಲೈ ಆಗ್ತದೆ ಹೇಳುವಾಗ. ಒಂದು ನಾವು ಮಂಗನದು ನೀವು ಹೇಳಿದ್ರೆ ಮಂಕಿ ಪಾರ್ಕ್ ಮಾಡುವ ಮೊದಲು ಮಂಗನದು ಆಹಾರದ ಪ್ರಭೇದಗಳು ಏನಿದೆ ಅದು ಈಗ ಎಲ್ಲೆಲ್ಲಿ ಇದೆ ಅದಕ್ಕೆ ಒಂದು ಉಳಿಸುವಂಥದ್ದು ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಏನೂ ಇಲ್ಲದೆ ಕೋಟಿಗಟ್ಟಲೆದು ಪ್ರಾಜೆಕ್ಟ್ ಹಾಕಿದ ತಕ್ಷಣ ಮಂಗಗಳು ಬಂದು ಅಲ್ಲಿ ಸೆಟ್ಲ್ ಆಗುದಿಲ್ಲ. ಅವರಿಗೆ ಅವರ ಬೈ ಬರ್ತ್ ಜೆನೆಟಿಕಲಿ ಅವರಿಗೆ ಎಲ್ಲೆಲ್ಲಿ ಏನೇನು ಇದೆ ಅನ್ನುವಂಥದ್ದು ಪಕ್ಕ ಅವರಿಗೆ ನಾಲೆಜ್ ಇದೆ. ಅದರ ಮುಖಾಂತರ ಹೋಗುವಂಥದ್ದು. ಯಾವುದೇ ಪಕ್ಷಿಗಳು ಈಗ ಬೇರೆ ಬೇರೆ ಪ್ರಪಂಚದಿಂದ ಬೇರೆ ಬೇರೆ ದೇಶದಿಂದ ಬರ್ತದೆ ಇಲ್ಲಿಗೆ. ಯಾರು GPS ಹಾಕೊಂಡು ಬರ್ತಾ ಇಲ್ಲ. ಅವರಿಗೆ ಜೆನೆಟಿಕಲಿ ಅವ್ರಿಗೆ ಗೊತ್ತಿರ್ತದೆ, ಈ ಸೀಸನ್ ಅಲ್ಲಿ ಇಲ್ಲಿ ಈ ಮರ ಇದೆ, ಇಲ್ಲಿ ಸೇಫೆಸ್ಟ್ ಇದೆ ಅನ್ನೋದು. ಯಾಕಂದ್ರೆ ಈ ಕೆಲವೊಂದು ಜಾತಿದು 1500 ಕಿಲೋಮೀಟರ್ ಡಿಸ್ಟೆನ್ಸ್ ಇಂದ ನಾನ್ ಸ್ಟಾಪ್ ಬಂದದ್ದು ಇದೆ ರೆಕಾರ್ಡ್ ಆಗಿ ಹಕ್ಕಿಗಳು. ಅಂಥವು ನಮ್ಮಲ್ಲಿ ವಲಸೆ ಬರ್ತಾ ಇದೆ. ಅದ್ರ ಜೊತೆಗೆ ನಾವು ಈ ಕಾಡಿನಲ್ಲಿರುವಂಥ ಪ್ರಾಣಿಗಳು ಇಲ್ಲಿಗೆ ವಲಸೆ ಬರದಾಗಿ ಮಾಡ್ಬೇಕು ಹೇಳಿದೆ. ಇಲ್ಲಿರುವಂಥ ಸಸ್ಯ ಪ್ರಭೇದಗಳು, ಅದರ ಉತ್ಪನ್ನಗಳು ವಲಸೆ ಹೋಗಬಾರ್ದು. ಅದು ಬೇರೆ ಕಡೆಗೆ ವಲಸೆ ಮಾಡಿದರೆ ಖಂಡಿತವಾಗಿ ಇದು ಡ್ಯಾಮೇಜಿಂಗ್ ಆಗ್ತದೆ. ಯಾಕಂದ್ರೆ ಅದನ್ನು ಮತ್ತೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಮತೋಲನ ತಪ್ಪಿದಾಗ ನಮಗೆ ಅದು ನೇರವಾಗಿ ಈ ಕೃಷಿಕರ ತೋಟದೊಳಗೆ ಲಗ್ಗೆ ಇಡುವಂಥದ್ದು. ಯಾವುದು ಮನುಷ್ಯರ ಮೇಲೆ. ಈಗ ಆನೆಗಳು ಸಹ ಬಂದಿರುವಂಥದ್ದು ಏನಿದೆ, ಒಂದು ಆನೆಗಳು ಬಿದಿರು ಸಾಧಾರಣ 60ರಿಂದ 75 ವರ್ಷಕ್ಕೊಂದ್ಸಲ ಸಾಯ್ತವೆ. ಹೂ ಬಿಟ್ಟ ನಂತರ ಅದು ಭತ್ತ ಆಗ್ತದೆ. ಆನಂತರ ಮರು ಉತ್ಪಾದನೆ ಆಗ್ಬೇಕು. ಈಗ ಕಾಡಲ್ಲಿ ಮರು ಉತ್ಪಾದನೆ ಆಗ್ತಾ ಇದೆ ಅಷ್ಟೇ. ಒಂದು ಸಲದ ಒಂದು 7-8 ವರ್ಷದಿಂದ ಸಾಯ್ತಾ ಇದೆ ಬಿದಿರುಗಳು. ಅಲ್ಲಿ ಆನೆಗಳಿಗೆ ಶಾರ್ಟೇಜ್ ಇದೆ ಫುಡ್. ಅವರದ್ದು ಕಾರಿಡಾರ್ ಮೊದಲು ಓಡಾಡಿದ ಜಾಗ ಅನ್ನುವಂಥದ್ದು ಅವರಿಗೆ ನೆನಪಿನಲ್ಲಿದೆ. ಅದು ಬರ್ತದೆ. ಇತ್ತೀಚೆಗೆ ಸಿದ್ದಾಪುರಕ್ಕೂ ಬಂದಿದೆ, ಹಡಕ ಬಡಕ ಬಂತು. ಆನೆಗುಡ್ಡೆ ಅನ್ನುವಂಥದ್ದು ಒಂದು ಊರಿದೆ, ಅದರ ಬಗ್ಗೆ ಸಹ ತಲಾಶ್ ಮಾಡಿ ನೋಡಿದಾಗ ಆ ಹೆಸರಿನ ಹಿಂದೆ ಅಲ್ಲಿ ಆನೆಗಳು ಬಂದು ಮೇಯ್ತಾ ಇತ್ತು ಅಂತ ಹೇಳಿದೆ. ಅಂದ್ರೆ ನಾವು ಈಗ ಸಿಟಿ ಆಗಿರ್ಬೋದು, ಇಂಥ ನಮ್ಮ ಅಜ್ಜರ ಕಾಡು ಇವೆಲ್ಲ ಕಾಡುಗಳು ಇವು. ಈಗ ನಾವು ಕಾಡನ್ನು ಮರಳಿ ಸ್ವಲ್ಪ ಆದ್ರೂ ಕಾಡುಗಳನ್ನು ರಕ್ಷಣೆ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ಅನ್ನುವಂಥದ್ದು ಒಂದು ಪಕ್ಷಿ ಸಂಕುಲದ ಮೇಲಲ್ಲ, ಪ್ರಾಣಿಗಳ ಮೇಲೆ ಇರ್ಬೋದು, ಅಥವಾ ಅದನ್ನು ನಂಬಿಕೊಂಡಂತ ಬಂದಂತ ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀಳ್ತದೆ. ನಂತರ ಅದು ಕ್ರಮೇಣವಾಗಿ ಮನುಷ್ಯನ ಮೇಲೂ ಕೂಡ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂತ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಏನು ತಕ್ಕ ಕ್ರಮ ಕೈಗೊಂಡು ಈ ಒಂದು ಅಲಂಕಾರಿಕ ಉದ್ದೇಶಕ್ಕೆ ಪ್ರಾಣಿ ಅಥವಾ ಪಕ್ಷಿಗೆ ಸಂಬಂಧಪಟ್ಟ ಆಹಾರ ಅನ್ನುವಂಥದ್ದು ಬೇರೆ ರಾಜ್ಯಕ್ಕೆ ಹೋಗುವುದು ನಿಲುಗಡೆ ಆಗ್ಬೇಕು ಅನ್ನುವಂಥ ಆಗ್ರಹ ಇವರ. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.